ಹೋಗಿ ಮಾಡೋದಕ್ಕೂ ಟ್ರೈ ಮಾಡಿದ್ರು. ಇಲ್ಲ ಮಾಡೋಣ ಏನಾರು ಮಾಡಿದ್ರೆ ಆಯ್ತು. ಯಾಕಂದ್ರೆ ಮಾಮಗಳೆಲ್ಲ ಯಾಕಂದ್ರೆ ಅವ್ರು ಬಿಟ್ಟು ಹೋದ ನಂತರ ನಾನು ಬಿಡ್ಸಕ್ ಟ್ರೈ ಮಾಡಿದ್ರಿ ಅವ್ರ. ಯಾಕಂದ್ರೆ ಅವ್ರಿಗೆ ನಿಂತ್ ಮಾಡಕ್ಕಾಗಿಲ್ಲ. ಬಟ್ ನಾನು ಏನೋ ಒಂದು 9 months ಆಯ್ತು ನಾ ಇಲ್ಲಿ ಮಾಡಕಂತ. ಓಕೆ ಅವರು ಕೂಡ ಹೇಳಿದ್ರು ನೀವು ನನ್ಗೂ ಒಂದ್ 5,000 ರೂಪಾಯಿ ಅಂತ ಅಂದವರು ಅದಾರಿ. ಯಾಕಂತಂದ್ರೆ ಆ ತರ ಈಗ ನಾವು ಒಂದ್ ಏನೋ ಅಚೀವ್ ಮಾಡಾಕ್ಲಿ ಅದಕ್ಕೆ ಸಪೋರ್ಟಿವ್ ಆಗಿ ಸೀನಿಯರ್ ಅಂತ ನಮ್ಗೆ ಅವ್ರು ಹೇಳಿದಾರ ನಾವು ಕೇಳ್ಕೊಂತ ಹೋದ್ರ ಮುಂದೆ ಲೈಫ್ ಚಲೋ ಇರ್ತೈತಿ. ಅವ್ರು ಏನ್ ಹೇಳ್ತಾರಲ್ಲ ಅದಕ್ಕೆ ಎಸ್ ಅನ್ಕೊಂತ ಹೋಗ್ಬೇಕು. ಯಾಕಂದ್ರೆ ಎಲ್ಲಾನು ಸಡನ್ ಆಗಿ ಏನು ಸಿಗಂಗಿಲ್ಲ. ಟೈಮ್ ಅನ್ನೋದನ್ನ ಕೊಟ್ಟಾಗ ಎಲ್ಲಾನು ಇದಾಗ್ತೈತೆ. ನಮ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಡೆಮೋ ಕೊಡುದು ಒಂದೇ. ಮಾರ್ನಿಂಗ್ ಒಂದ್ 5-6 ಡೆಮೋ ಕೊಟ್ಟು ಈವ್ನಿಂಗ್ ಒಂದ್ 5-6 ಡೆಮೋ ಕೊಟ್ರೆ ನಮ್ದು ರಿಸಲ್ಟ್ ಇಲ್ಲ ಅಂದ್ರೆ 8-10 ರಿಸಲ್ಟ್ ಬಂದೇ ಬರ್ತಿರ್ತಾವೆ. ಏನ್ ಬೇಕಾದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮ ಮೊದ್ಲೇ ನಮ್ಮ ಡೆಮೋ ಚೆನ್ನಾಗಿದ್ರೆ ನಮ್ಗೆ ಮೊದ್ಲೇ ಡ್ರೆಸ್ಸಿಂಗ್ ಸೆನ್ಸ್ ಬೇಕ್ರಿ. ಆ ಮನಿ ಒಳಗೆ ಎಂಟ್ರಿ ಕೊಡ್ಬೇಕಂದ್ರೆ ಆ ಮನುಷ್ಯ ನಮ್ಮ ಒಳಗೆ ಇದನ್ನ ಮಾಡ್ಕೋಬೇಕಂದ್ರೆ ಡ್ರೆಸ್ಸಿಂಗ್ ಸೆನ್ಸ್. ಮತ್ ಇನ್ನೊಂದು ಡೆಮೋನ ಚಲೋ ಅಂತ ನಾವು ಕೊಟ್ವಿ ಅಂದ್ರೆ ನಮ್ಮ ಮೊದ್ಲೇ ನಾವು ಅವ್ರ ಸೇಲ್ ಆದ್ವಿ ಅಂದ್ರೆ ನಮ್ ಸೇಲ್ ಕೂಡ ಅವ್ರ ಮಾಡ್ಕೋತಿರ್ತಾರೆ. ಹಿಂಗಾಗಿ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಅಪಾಯಿಂಟ್ಮೆಂಟ್ ಹೇಳಿದ ತಕ್ಷಣ ತೆಗೆದುಕೊಡ್ತಾರ. ಮತ್ತೆ ನಮ್ ಬುಕಿಂಗ್ ಹಾಕಿದ್ರೆ ಅವ್ರು ಸೇವಾ ಮೇಡಮ್ ಅಂತ ಜಗ ವರ್ಕ್ ಕೊಡ್ತೀವಿ ನಾವು. ಪಾಪ ಯಾವ್ದು ಬೇಜಾರ್ ಮಾಡ್ಕೊಳ್ದ ಪ್ರತಿಯೊಂದು ಫಾಲೋ ಅಪ್ ಮಾಡ್ತಿರ್ತಾರೆ. ಮಾರ್ನಿಂಗ್ ಬೆಳಗ್ಗೆ ಹೇಳಿದ ತಕ್ಷಣ ಎಲ್ಲಾರ್ದು ವಿಚಾರಿಸ್ಕೊಳ್ತಾರ. ಯಾಕಂದ್ರೆ ಈ ತರ ಫ್ಯಾಮಿಲಿ ತರ ಇರೋದು ಎಲ್ಲಿ ಸಿಗಂಗಿಲ್ರಿ. ಎಲ್ಲಾ ಕಂಪ್ನಿಗಳು ನೋಡಿ 89 ಸರ್. 89 ಹೋದಂತ ಈ ಒಂದು ಕೂಡ 100 ಟಾರ್ಗೆಟ್ ಇಟ್ಕೊಂಡ್ ಬಂದಿದ್ದೆ ಸರ್. ನಾನು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಗಾಡಿಯಿಂದ ಬಿದ್ದು. ಈ ತರ ಆಗಿದ್ದಾಗಿ ನಂಗೆ 5 ದಿನ ವರ್ಕ್ ಮಾಡಿದ್ದು ಸರ್. 17 ಏನೋ ಆಗಿತ್ತು ಸರ್ ನಂದು 1 ಮಂತ್. ಗ್ರೇಟ್. ಜೋರ ಚಪ್ಪಾಳೆ. ಥ್ಯಾಂಕ್ ಯು.